ಇವತ್ತು ಮಾಲೂರಿಗೆ ಬಂದಾಗೆಲ್ಲ ನನಗೆಲ್ಲೋ ಒಂದ್ ಕಡೆ ನಮ್ಮ ಕ್ಷೇತ್ರಕ್ಕೆ ಹೋದಷ್ಟೇ ಸಂತೋಷ ಆಗುವಂತ ಒಂದು ಅಂದ್ರೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ಮಂಜುನಾಥ್ ಗೌಡರು ಕೊಡೋ ಪ್ರೀತಿ ಅಭಿಮಾನವನ್ನ ನನಗೂ ಕೂಡ ನನ್ನ ಮೇಲೂ ಕೂಡ ಇಟ್ಟಿದೆ. ಹಾಗಾಗಿ ನಾನು ಅದಕ್ಕೆ ನಿಮಗೆ ಅಭಾರಿಯಾಗಿದೆ. ಎಲ್ಲ 150 ಓಟ್ ಅಂತಂದ್ರೆ ಬಹಳ ನೋವಾಗ್ತದೆ. ಯಾರಾದ್ರೂ ಒಬ್ರು ಇಬ್ರು ಒಂದು ಬೂತ್ ನಲ್ಲಿ ಸರಿಯಾಗಿ ಕಾದ್ಕೊಂಡು ಬಿಟ್ಟಿದ್ರೆ MLA ಆಗ್ಬಿಡ್ತದೆ. ಬರೀ ಒಂದು 2 ಬೂತ್ ಅಲ್ಲಿ ಅದೇನಪ್ಪ. ಹಾಗಾಗಿ ನಾವು 28ರಲ್ಲಿ ಬರೋ ಚುನಾವಣೆಯಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಒಬ್ಬ MLA ಆಗಿದ್ದಾರೆ ಅಂತ ಘೋಷಣೆ ಮಾಡಬಹುದು ಅಂತಂದ್ರೆ ಅದು ಮಾಲೂರು ಕ್ಷೇತ್ರ. ಆತ್ಮವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಿಮ್ಮೆಲ್ಲರ ಮೇಲೆ ಇರುವಂತ ಭರವಸೆಯಿಂದ ಈ ಮಾತನ್ನ ನಾನು ಹೇಳ್ತಾ ಇರೋದು. ಪ್ರೂಫ್ ಸಿಕ್ಕೋಯ್ತಾ? ಶಕುನ ಇದೇನೆ, ಒಳ್ಳೆ ಶಕುನ ಅಂದ್ರೆ ಇದೇನೆ. ನಾನು ಚುನಾವಣೆ ಎಲ್ಲ ಮುಗಿಸಿ ತಿರುಪತಿ ದರ್ಶನಕ್ಕೆ ಹೋಗಿದ್ದೆ. ನಾನು ಇನ್ನೂ ರಿಸಲ್ಟ್ ಬಂದಿಲ್ಲ. ನಾನು ಹೋಗ್ಬೇಕಾದ್ರೇನೆ ದೇವ್ರನ್ನ ಮೆರವಣಿಗೆ ತಗೊಂಡು ಹೋಗೋ ದೇವ್ರನ್ನ ವೆಂಕಟರಮಣ ಸ್ವಾಮಿ ನನ್ನ ಎದುರಿಗೆ ತಂದ್ಬಿಟ್ಟು ನಾನು ಅವಾಗ ಅನ್ಕೊಂಡೆ ರಿಸಲ್ಟ್ ಬಂದಿದೆ ಅಂತ. ಹಂಗೆ ಇವತ್ತು ಹೇಳ್ತಾ ಇದ್ದೀನಿ, ಮಾಲೂರು 100ಕ್ಕೆ 100 ಮಂಜುನಾಥ್ ಗೌಡರು MLA ಆಗೋದು ನಿಸ್ಸಂದೇಹವಾಗಿರುವಂತ ವಿಷಯ. ಮತ್ತು ಅವ್ರು ಯಾಕೆ ಆಗ್ಬೇಕು, ಕೇವಲ ನನ್ನ ಸ್ನೇಹಿತರು ಅಂತ ಆಗ್ಬೇಕು ಅಂತ ನಾನು ಹೇಳೋದಿಲ್ಲ. ಅವ್ರು 13ರಿಂದ 18 ಆಗಿದ್ರಲ್ಲ, ನಾನು ನೋಡಿದ್ದೀನಿ ಅವ್ರನ್ನ. ಅವರು ದಳದಲ್ಲೇ ಇದ್ರು ಕೂಡ ನಾನು ಗಮನಿಸ್ತಾ ಇದ್ದೆ. ಯಾವುದೋ ಒಂದು ಕಂಪ್ನಿನ ಹಿಡ್ಕೊಂಡು ಒಂದು CSR ನಲ್ಲಿ ಒಂದು ಸ್ಟೇಡಿಯಂ ಮಾಡಿಸ್ತಾರೆ ಅಂತಂದ್ರೆ ಅವರು ಈ ಕ್ಷೇತ್ರದ ಮೇಲೆ ಇರುವಂತ ಬದ್ಧತೆ ಅದಕ್ಕೆ ಕಾರಣ. ಅಸುಲಭ ಅಲ್ಲ. ಒಂದು ಇಲಾಖೆಯಿಂದ, ಒಂದು ಸರ್ಕಾರದಿಂದ ಹಣ ತಂದು ಮಾಡಿಸೋದು ಬೇರೆ, ಒಂದು ಖಾಸಗಿ ಕಂಪನಿಯವ್ರ ಕೈಯಲ್ಲಿ ಒಂದು ಸ್ಟೇಡಿಯಂ ಮಾಡಿಸೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಇಂಥ ಅನೇಕ ಕಾರ್ಯಕ್ರಮಗಳು ಅವ್ರು ಮಾಡಿದ್ರು. ದೇವಸ್ಥಾನಗಳು ಮಾಡಿದ್ರು, ಸ್ವಂತ ದೇವಸ್ಥಾನಗಳು ಮಾಡಿದ್ರು. ಅದೊಂದೇ ಸಾಕು ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ. ಅಂತ ಅದು ದೊಡ್ಡದಾಯ್ತು ಪ್ರಾಜೆಕ್ಟ್. ಚಿಕ್ಕ ತಿರುಪತಿದು ಬಹಳ ದೊಡ್ಡ ಪ್ರಾಜೆಕ್ಟ್. ಮತ್ತು ಇವತ್ತು ನಮ್ಮ ಪಕ್ಷ JDS ಎರಡೂ ಕೂಡ NDA ಆಗಿದೆ. ಕಳೆದ ಸಲ JDS ಅಭ್ಯರ್ಥಿ ಇಲ್ಲ ಅಂದಿದ್ರು ಒಂದು 15-20 ಸಾವಿರದಲ್ಲಿ ಗೆಲ್ತಾ ಇದ್ರು. ಯಾಕೆ ಅವ್ರು ಗೆಲ್ಲಬೇಕು? ಇವತ್ತು ಇಲ್ಲಿರ್ತಕ್ಕಂಥ MLA ಕಳೆದ 2 ಸಲಿಯಿಂದ ಏನ್ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ, ಅದನ್ನ ನಾನು ಮಾಧ್ಯಮದವರು ಹೇಳುವಾಗ ಅದು ಒಂದು ನಿಮ್ಗೆ ಹೇಳ್ತೀನಿ. ಯಾವ್ದಾದ್ರು ಒಬ್ಬ MLA ಆಗಿದ್ದಂಥವ್ರು ED ಬಂದು ಸರ್ಚ್ ಮಾಡಿದ್ದಾರೆ ಅಂದ್ರೆ ಇದು ಅವ್ರ ಹಿಸ್ಟ್ರಿಯಲ್ಲಿ, ನಿಮ್ಮ ಭಾಗದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂದು ನಿಮ್ ಮನೆಯಲ್ಲಿ ಅದನ್ನೆಲ್ಲ ಕೂಡ ಸರ್ಚ್ ಮಾಡಿ ನಿಮ್ ಮೇಲೆ FIR ಆಗಿದೆ. ಇವತ್ತು ಕೂಡ ತನಿಖೆ ಮುಂದೆ ಇದೆ. ತನಿಖಾ ಸಂಸ್ಥೆಯಲ್ಲಿ ನಿಮ್ಮ ಶಾಸಕರ ಒಂದು ತನಿಖೆ ಇನ್ನೂ ಕೂಡ ಪೆಂಡಿಂಗ್ ಇದೆ. ಹಾಗಾಗಿ ಯಾಕೆ ಇವರೇನೋ ಉದ್ಯೋಗ ಕೊಡ್ತಾರೆ ಅಂತೇಳಿ ಕೋಮಲ್ ಇತ್ತು. ಆ ಕೋಮಲ್ ಅಧ್ಯಕ್ಷರು ಮಾಡುವಾಗ ನಾನು ಅವಾಗ KH ಮುನಿಯಪ್ಪನವ್ರಿಗೆ ಹೇಳಿದೆ, ಇಂಥವ್ರು ಬೇಡ್ರಿ, ಇವ್ರು ಈ ಸಂಸ್ಥೆ ಒಳ್ಳೇದ್ ಮಾಡಲ್ಲ, ಇವ್ರ ಸಂಸ್ಥೆನ ಹಾಳು ಮಾಡ್ತಾರೆ ಅಂತ ಅವತ್ತೇ ಹೇಳಿದೆ ನಾನು. ಅವ್ರು ಆಮೇಲೆ ಹೇಳಿದ್ರು, ಕರೆಕ್ಟ್ ಅಪ್ಪ, ನೀನ್ ಮಾತು ಕೇಳಿಲ್ಲ ಅಂತ ಬಿಡಿ, ಇವಾಗ ಹೇಳೋದು ಬೇಡ. ಈಗ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಪಾಪ ಮಂತ್ರಿಗಳಿದ್ದಾರೆ, ಒಪ್ಪದೇ ಇರ್ಬೋದು. ಅವತ್ತು ಹೇಳಿದ್ರು, ಆಮೇಲೆ ನೀವ್ ಹೇಳಿದ್ದು ಸತ್ಯ ಇತ್ತು, ನಾನು ಮಾಡಿದ ತಪ್ಪಾಯ್ತು. ಯಾಕೆಂದ್ರೆ
ಇವರೆಲ್ಲ ಕಾಂಗ್ರೆಸ್ ಅಲ್ಲೇ ಇದ್ದು ಮುನಿಯಪ್ಪನವ್ರು ಇದಕ್ಕೆ ಸೀಟ್ ಕೊಡಿಸಿದ್ರು. ಅಂದ್ರೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ ನೀವು ತಿಳ್ಕೋಬೇಕು. ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು ಏನೋ ಆಗಿದ್ರು, ಅವ್ರಿಗೆ ಟಿಕೆಟ್ ಕೊಡಿಸಿ ಹಣಕಾಸಿನ ಸಹಾಯ ಮಾಡಿ ಅವಾಗೇನೆ ಆ ಕ್ರಷರು ಇದರದೆಲ್ಲ ಕೇಸುಗಳಾಗೋಯಿತು. ಅದರಿಂದ ಕೂಡ ಅವರು ಎಲ್ಲ ಕೂಡ ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟರು ಕೂಡ ಕೊನೆಗೆ ಯಾರು ಇವರಿಗೆ ಜೀವನ ಕೊಟ್ಟರು ಅಂತ ಮುನಿಯಪ್ಪನವ್ರನ್ನೇ ಸೋಲಿಸಿದ್ರು. ಅವ್ರ ಹಿನ್ನೆಲೆಯನ್ನ ನೀವು ಅರ್ಥ ಮಾಡ್ಕೋಬೇಕು. ಇಂಥವರು ಈ ಕ್ಷೇತ್ರಕ್ಕೆ ಶಾಸಕ ಆಗಿದ್ದಾರೆ. ಅವ್ರದ್ದು 1 ಪಾಯಿಂಟ್ ಅಜೆಂಡಾ ನಾನು ನೋಡ್ತಾ ಇದ್ದೀನಿ. ಯಾವ ಜಮೀನಲ್ಲಿ ಹಣ ಸಿಗ್ತದೆ, ಅಲ್ಲಿ ಒಬ್ಬ MLA ಆಗಿರೋರು ಯಾರು ರಿಜಿಸ್ಟರ್ ಮಾಡ್ಕೊಂಡ್ರೆ ಏನು, ಸಬ್ ರಿಜಿಸ್ಟ್ರಾರ್ ಅಲ್ಲಿ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಒಬ್ಬ ಬಂತು. ಮತ್ತು ಕನ್ವರ್ಷನ್ ಆಗ್ಬೇಕು ಅಂದ್ರೂ ಇವರ ಪರವಾನಗಿ ಬೇಕು. ನನಗ್ಯಾರು ನಮ್ಮ ಪಾಪ ಒಂದು ಉದ್ದಿಮೆ ಮಾಡಬೇಕು ಅಂತ ಬಂದಿದ್ರು, ಖಾತೆ ಮಾಡಿಸ್ಕೊಳಕ್ಕೆ MLA ಅವ್ರ ಹತ್ರ ಹೋಗ್ಬೇಕು ಅಂದ್ರು. ನನಗೆ ಅರ್ಥ ಆಗ್ಲಿಲ್ಲ. ನಾವು 3 ಸಲ MLA ಇದ್ವಿ, 2 ಸಲ ಕ್ಯಾಬಿನೆಟ್ ಸಚಿವನಾಗಿದ್ದೆ. ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಒಬ್ಬ MLA ಹತ್ರ ಹೋಗ್ಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ಇಲ್ಲಿ ಅಧಿಕಾರಿಗಳನ್ನ ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನೀವು ಅವಾಂತರ ಮಾಡ್ತಾ ಇದ್ದೀರಿ, ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ. ಏನಾಗಿದೆ, ಈ ರಾಜ್ಯ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗೋಟೋಗಿ ಯಥಾ ರಾಜ ತಥಾ ಪ್ರಜಾ ಅಂತ ಮೇಲಿಂದ ಕೆಳಗಡೆ ಪಂಚಾಯತಿ ಮೆಂಬರ್ ವರೆಗೂ ಒಂದೇ ಸ್ಟೈಲಲ್ಲಿ ಹೊಡಿತಾವ್ರೆ. ಇವತ್ತು ಇದನ್ನೆಲ್ಲ ಕೂಡ ಹೋಗ್ಬೇಕು ಅಂದ್ರೆ 28ರಲ್ಲಿ ಮತ್ತೆ ನಮ್ಮ NDA ಸರ್ಕಾರ ಬರಬೇಕು. ಇವನ್ನೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 6 ಕ್ಷೇತ್ರ ಇದೆ. ಕನಿಷ್ಠ 4ರಿಂದ 5 ಕ್ಷೇತ್ರ ಗೆಲ್ಲಿಕ್ಕೆ ಅವಕಾಶ ಇದೆ NDA. ಆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಈಗಲಿಂದಾನೇ ಕೂಡ ನೀವು ಸಂಘಟನೆ ಮಾಡಬೇಕು. ಯಾವುದೇ ಅವರ ತಪ್ಪುಗಳನ್ನ ಕಂಡುಹಿಡಿಬೇಕು. ಆ ತಪ್ಪುಗಳನ್ನ ಜನಸಾಮಾನ್ಯರ ಮುಂದೆ ನಾವು ತೋರಿಸ್ಬೇಕು.